ಇವತ್ತಿನ ಒಂದು ಕ್ಲಾಸ್ನಲ್ಲಿ ಅಂದ್ರೆ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಕೌಂಟೆನ್ಸಿ ಲೆಕ್ಕಶಾಸ್ತ್ರದಲ್ಲಿ ಏನಪ್ಪಾ ಅಂತ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಮಾಡೆಲ್ ಕ್ವಶನ್ ಪೇಪರ್ ಐತಿ. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನೀವು ನಾಳೆ ಬರುವಂತಹ ಎಕ್ಸಾಮ್ನಲ್ಲಿ ಯಾವ ರೀತಿಯ ನಿಮ್ಮ ಕ್ವಶನ್ಸ್ಗಳು ರೈಸ್ ಆಗ್ತಾವೆ ಅಂತಕ್ಕಂಥ ನಾವು ಇವತ್ತಿನ ಕ್ಲಾಸ್ ಅಂತ ತಿಳ್ಕೊಳ್ಳೋಣ. ಹಾಗೆ ಅದರೊಂದಿಗೆ ಕೀ ಉತ್ತರಗಳನ್ನು ಸತನಪ್ಪ ಅಂದ್ರೆ ನಾವು ಕೆಳಗಡೆ ಬಿಡಿಸಿರ್ತೀವಿ, ಅದನ್ನು ಸತ ರೆಫರ್ ಮಾಡ್ಕೊಂಡು ಹೋಗೋದಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಬೀಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ವೆರಿ ಇಂಪಾರ್ಟೆಂಟ್ ಐತಿ, ಯಾರು ಸ್ಕಿಪ್ ಮಾಡದೆ ನೋಡ್ಕೊಂತವ್ರಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂತಂದ್ರೆ ಆಪ್ಷನ್ ಡಿ, ಓನರ್ಶಿಪ್ ಆಫ್ ಪ್ರಾಪರ್ಟಿ. ಇದೇನಪ್ಪ ಅಂತಂದ್ರೆ ಇದಕ್ಕೆ ಒಂದನೇದ ಆನ್ಸರ್ಗೆ ಕರೆಕ್ಟ್ ಆಗ್ತೈತಿ. ಇನ್ನು ಸೆಕೆಂಡ್ ಒನ್ ಆಗಿ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗ್ತೈತಿ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಒಂದು ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಕಾಲ್ಸಿನ್ ಏರಿಯಾಸ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಕರೆಂಟ್ ಲೈಬಿಲಿಟೀಸ್. ಇದೇನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗ್ತೈತಿ. ಇನ್ನು ಐದನೇ ಪ್ರಶ್ನೆಗೆ ಆಪ್ಷನ್ ಎ ಇದು ಸರಿಯಾದಂಥ ಉತ್ತರ ಆಗ್ತೈತಿ ನೋಡ್ರಿ. ಇನ್ನು ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಏನಪ್ಪ ಅಂತಂದ್ರೆ ಈ ಒಂದು ಎಲ್ಲಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಸಂದ್ರಪ್ಪ ಅಂತ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಆನ್ಸರ್ಗಳನ್ನು ದೊರೀತಾವೆ. ಇವೆಲ್ಲ ಏನಪ್ಪ ಅಂತಂದ್ರೆ ಮೊದಲು ಕ್ವಶನ್ಗಳನ್ನು ರೆಫರ್ ಮಾಡಿರಿ, ಅದನ್ನಪ್ಪ ಆನ್ಸರ್ಗಳನ್ನು ನೋಡ್ಕೊತ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಯಾವ ರೀತಿ ಆನ್ಸರ್ಸ್ಗಳು ಅದಾವ ಅಂತ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತಕ್ಕಂಥದ್ದು ಇವೆಂದು ಕ್ವಶನ್ಸ್ಗಳದಾವ. ಇದೇನಪ್ಪ ಅಂತಂದ್ರೆ 6 ಅಂಕದ ಪ್ರಶ್ನೆಗಳದಾವ. ಯಾವ ರೀತಿ ಬರೀಬೇಕು ಅಂತಕ್ಕಂಥ ಕ್ವಶನ್ಸ್ಗಳು ನೋಡ್ರಿ. ಯಾಕಪ್ಪ ಅಂದ್ರೆ ಕ್ವಶನ್ ನಿಮ್ಗೆ ಮೊದಲು ಅರ್ಥ ಆದ ಬಳಿಕ ನೆಕ್ಸ್ಟ್ ಏನಂದ್ರೆ ನಿಮ್ಗೆ ಆನ್ಸರ್ಸ್ಗಳು ಬರ್ಲಿಕ್ಕೆ ಬರ್ತೈತಿ. ಹೀಗಾಗಿ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಕ್ವಶನ್ಗಳನ್ನು ಸರಿಯಾದಂತ ನೋಡ್ಕೊಂತ ಹೋಗ್ರಿ. ಇದ್ರ ಕೆಳಗೆ ಏನಪ್ಪ ಅಂತಂದ್ರೆ ನಿಮ್ಗೆ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ ನೋಡ್ರಿ. ಇನ್ನು ಪಾರ್ಟ್ ಡಿ ಯಲ್ಲಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಪೇಪರ್ ಇರ್ತೈತಿ ಇದು. ಹೀಗಾಗಿ 12 ಅಂಕದ ಪ್ರಶ್ನೆಗಳು, ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಜಾಸ್ತಿ ಇಲ್ಲಿ ಇಂಪಾರ್ಟೆಂಟ್ ಕೊಡಬೇಕಾಗ್ತೈತಿ. ಇದು 12 ಅಂಕದ ಪ್ರಶ್ನೆಗಳು 3 ಇರ್ತಾವ್ರಿ, ಅದಕ್ಕೋಸ್ಕರವಾಗಿ ನೋಡ್ಕೊಂತ ಹೋಗ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದ್ರ ಕೆಳಗಡೆ ಏನಪ್ಪ ಅಂತಂದ್ರೆ ಬಿಡಿಸಿದಂತಹ ಒಂದು ಆನ್ಸರ್ಸ್ಗಳದಾವ, ನೋಡ್ಕೊಂತ ಹೋಗ್ರಿ ಏನೇನದಾವ ಅಂಥೇಳಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡ್ರಿ ಯಾವ ರೀತಿ ಅದ ಅಂಥೇಳಿ. ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಜನವರಿ 2025 ಅಕೌಂಟೆನ್ಸಿ ಯಾವ್ಯಾವ ರೀತಿಯಂಥ ಉತ್ತರಗಳದಾವ ಅನ್ಕೊಂತವ್ರಿ. ಕ್ವಶನ್ ವಿತ್ ಆನ್ಸರ್ ನೀವು ರೆಫರ್ ಮಾಡಿದ್ದೆ ಅದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ 100ಕ್ಕೆ 100 ಮಾರ್ಕ್ಸ್ ನಿಮ್ಗೆ ದೊರೀತಾವ. ಮತ್ತು ಇದಕ್ಕೆ ಔಟ್ ಆಫ್ ಔಟ್ ಬೀಳುವ ಸಾಧ್ಯತೆ ಜಾಸ್ತಿ ಐತಿ. ಇವೆಲ್ಲವೇನಪ್ಪ ಅಂತಂದ್ರೆ ಉತ್ತರಗಳದ ನೋಡ್ರಿ, ಉತ್ತರಗಳು ನೋಡ್ಕೊಂತ ಹೋಗ್ರಿ ಯಾವ ರೀತಿ ಇದಾವಂತ. ಅಲ್ಲಿ ಮೇಲ್ಗಡೆ ಕ್ವಶನ್ ಪೇಪರ್ ಐತಿ, ಇಲ್ಲಿ ಕೆಳಗಡೆ ಏನಪ್ಪ ಅಂತಂದ್ರೆ ಪೂರ್ತಿಯಾದಂತಹ ಒಂದು ಆನ್ಸರ್ಸ್ಗಳದಾವ, ಬಿಡಿಸಿದಂಥ ಆನ್ಸರ್ಸ್ಗಳದಾವ. ನೀವು ಸರಿಯಾದ್ರಿಂದ ನೋಡ್ಕೊತ ಹೋದಲ್ಲಿ ನಿಮಗೆ ಔಟ್ ಆಫ್ ಔಟ್ ಬೀಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದಕ್ಕಿಂತ ಒಂದು ಹಿಂದಿನ ಒಂದು ವೀಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಐತಿ, ಅದನ್ನು ಸತ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಸತ ಅದು ಯಾರ್ಯಾರು ನೋಡಿದ್ದಿಲ್ಲ ಅದನ್ನು ನೋಡಿರಿ. ಮತ್ತು ಇವೆರಡು ಕ್ವಶನ್ ಪೇಪರ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ನೀವು ನಾಳೆ ಬರುವಂಥ ಎಕ್ಸಾಮ್ನಲ್ಲಿ ನಿಮ್ಗೆ ಹೆಲ್ಪ್ ಆಗುವಂಥ ಸಾಧ್ಯತೆ ಜಾಸ್ತಿ ಐತಿ. ಇನ್ನು ಪೂರಕ ಪರೀಕ್ಷೆ ಮತ್ತು ಈ ಒಂದು ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸತ ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಯಾಕಪ್ಪ ಅಂತಂದ್ರೆ ರಿಪೀಟೆಡ್ ಕ್ವಶನ್ಸ್ಗಳು ಜಾಸ್ತಿ ಇರ್ತಾವ್ರಿ, ಅದಕ್ಕಾಗಿ ನೀವು ರೆಫರ್ ಮಾಡೋವಂಥ ಸಾಧ್ಯತೆ ಹೆಚ್ಚು ಮಾಡ್ಕೋಬೇಕು. ಏನಪ್ಪ 24th ಇಲ್ಲಿ ಪಾರ್ಟ್ ಡಿ ನೋಡ್ರಿ. ಪಾರ್ಟ್ ಡಿಯಲ್ಲಿ ಯಾವ ರೀತಿ ಅಂತ ಒಂದು 12 ಅಂಕದ ಪ್ರಶ್ನೆಗಳು, ಇದು ಅಂತಾರೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ ಆಗಿರ್ತೈತಿ. ನೀವು ನೋಡ್ಕೊಂಡು ಹೋಗ್ಬೇಕು. ಇದನ್ನೇನಪ್ಪ ಅಂತಂದ್ರೆ ನೀವು ರಫಲ್ಲಿ ಮತ್ತೊಂದು ಸಾರಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ನಿಮ್ಗೆ. ಅಕೌಂಟೆನ್ಸಿಯಲ್ಲಿ ಏನಪ್ಪ ಅಂತಂದ್ರೆ ಮಾರ್ಕ್ಸ್ಗಳು ಹೋಗುವ ಸಾಧ್ಯತೆ ಜಾಸ್ತಿ ಇರೋದಿಲ್ಲ. ನಿಮ್ಮ ಅಕೌಂಟಲ್ಲಿ ಏನಪ್ಪ ಅಂತಂದ್ರೆ ಜಾಸ್ತಿ ಮಾರ್ಕ್ಸ್ ಬೇಕಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಹಾಕಿ ರೆಫರ್ ಮಾಡಿ ಸರಿಯಾದ್ರಿಂದ ನೀವು ಬ್ಯಾಲೆನ್ಸ್ ಶೀಟ್ ರಚನೆ ಮಾಡಿದ್ದೆ ಅದಲ್ಲಿ ನಿಮ್ಗೆ ಅಂಕಗಳು ಎಲ್ಲಿ ಹೋಗೋದಿಲ್ಲ. ಹೀಗಾಗಿ ನೋಡ್ಕೊಂತ ಹೋಗ್ರಿ. ಸರಿಯಾದಂಥ ಉತ್ತರ ಬರ್ತಿದ್ದೆ ಅದಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಬೀಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಒಂಥರ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಪೇಪರ್ ಐತಿ, ವಿತ್ ಆನ್ಸರ್ಸ್ ಸತ ಐತಿ. ಯಾರ್ಯಾರು ನೋಡಿದಿಲ್ಲ ಸರಿಯಾದಂತ ನೋಡ್ಕೊಂತ ಹೋಗ್ರಿ.
ಅಕೌಂಟೆನ್ಸಿದು ಮಾಡಲ್ ಕ್ವಶನ್ ಪೇಪರ್ದು ಏನಪ್ಪ ಅಂತಂದ್ರೆ ತೊಗೊಂಡು ಅದಕ್ಕೆ ಆನ್ಸರ್ಸ್ಗಳು ಯಾವ್ಯಾವ ರೀತಿ ಇರ್ತಾವೆ ಅಂತಕ್ಕಂಥದ್ದು ಮತ್ತು ಮುಂದೆ ಬರುವಂಥ ಎಕ್ಸಾಮ್ನಲ್ಲಿ ಯಾವ ರೀತಿ ನೀವು ಬರೀಬೇಕು ಅಂತಕ್ಕಂಥ ಸತ ಪ್ಯಾಟರ್ನ್ಸ್ ಅಂತ ಹೇಳ್ಕೊಟ್ಟಂಗೆ ಆಗೈತಿ. ಅದಕ್ಕಾಗಿ ನೀವೇನಪ್ಪ ಅಂತಂದ್ರೆ ಚೆನ್ನಾಗಿ ಬರೆದು ಓದ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು. ನೋಡ್ರಿ ಇವೆಲ್ಲ ಆನ್ಸರ್ಸ್ಗಳದ ನೋಡ್ರಿ. ಇಲ್ಲಿ ತನಕ ಏನಪ್ಪ ಅಂತಂದ್ರೆ ಅಕೌಂಟೆನ್ಸಿ ರೇಷಿಯೋ ಮುಗಿತು ನೋಡ್ರಿ. ಇಲ್ಲಿ ತನಕ ಏನಪ್ಪ ಅಂತಂದ್ರೆ ಈ ಒಂದು ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇದಂತ ನಿಮಗೆ ಬಿಡಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೆವು. ಇದ್ರ PDF ಏನಾದರೂ ಬೇಕಾಯ್ತಪ್ಪ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ರೀ. ಅಲ್ಲಿ ಹೋಗಿ ಜಾಯ್ನ್ ಆಗಿದ್ರಪ್ಪ ಅಂತಂದ್ರೆ ಜಾಯ್ನ್ ಆದಲ್ಲಿ ಆ ಒಂದು ಚಾನಲ್ದಾಗ ನಾವಿಲ್ಲಿ PDF ಅನ್ನು ಶೇರ್ ಮಾಡಿರ್ತೀವಿ ರೀ. ಅಲ್ಲಿ ಹೋಗಿಪ್ಪ ಅಂತಂದ್ರೆ ಮತ್ತೊಂದು ಸಾರಿ ನೀವು ಇಲ್ಲಿ ನೋಡ್ಕೋಬೋದು. ಇಷ್ಟೇನಂದ್ರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿರ್ತಕ್ಕಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಸೆಲೆಕ್ಟ್ ಮಾಡಿದ್ರಪ್ಪ ನಾವು ಪ್ರತಿದಿನ 4 ವೀಡಿಯೋ ನೋಡಿಕೊಂಡು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಗೋಣ.